ಏನಪ್ಪ ಅಂದರೆ ಇದನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂತೂ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆಂದ್ರೆ ಇಷ್ಟು ಸಡನ್ನಾಗಿ ಆಗಿದ್ದ ಕಾರಣ ಏನು, ಮೇಂಟೆನೆನ್ಸ್ ಇಲ್ಲದ್ದು, ಇಂಜನ್ ಪ್ರಾಬ್ಲಮ್ ಅದಾವ, 108 ಮಾತುಗಳು ಮಾತಾಡ್ತಿದ್ದಾರೆ. ಯಾರೂ ತಮ್ಮ ಮೇಲೆ ಆ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ. ಅಮೇರಿಕದಲ್ಲಿ ತಯಾರಾದಂಥ ಅಲ್ಲಿ ಕಂಪ್ನಿ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈಗೆಲ್ಲ ನಿಧಾನಕ್ಕೆ ಶುರು ಆಗ್ತಾ ಇದ್ದಾವೆ. ಇಲ್ಲ ನೀವು ಸರಿಯಾದ ಕೊಟ್ಟಿಲ್ಲ, ನಿಮ್ಮ ಇಂಜಿನ್ ಸರಿ ಇಲ್ಲ ಅಂತ ಇವ್ರು ಆರೋಪ ಮಾಡ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ತಪ್ಪಿಸ್ಕೊಂಡು ಹೋಗುವಂಥ ವಾತಾವರಣ ಇಲ್ಲಿ ಮಾಡ್ತಾ ಇದ್ದಾರೆ. ಯಾರೂ ಭಾರ ಹೊರ್ತಾ ಇಲ್ಲ. ಬಟ್ ಈ ದುರಂತ ಆದಂಥ ಸಂದರ್ಭದಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ್ರಿಂದಾಗಿ ಇನ್ನೂ ಈ ವಿಷಯದಲ್ಲಿ ಹೊರಬರ್ತದೆ ಏನದಪ್ಪ ಸತ್ಯ ಅಂತೇಳಿ. ಜೊತೆಗೆ ಏರ್ ಇಂಡಿಯಾ ಮಾಲೀಕತ್ವವನ್ನು ಟಾಟಾ ಸಮೂಹ ಹೊಂದಿದೆ. ಪ್ರಸ್ತುತ ಏರ್ ಇಂಡಿಯಾದಲ್ಲಿ 26 ಬೋಯಿಂಗ್ 787-8S, 7 ಬೋಯಿಂಗ್ 787-9S ವಿಮಾನಗಳಿವೆ. ಇವುಗಳನ್ನು ಮತ್ತೆ ರೀಚೆಕ್ ಮಾಡಿಸುವಂಥದ್ದು, ಮಾಡುವಂಥದ್ದು ಮಾಡೋದು. ಅಪಘಾತ ತನಿಖೆಗೆ ಬ್ರಿಟನ್ ಮತ್ತು ಅಮೆರಿಕನ್ ತಜ್ಞರು ಆಗಮಿಸಿದೆ ಎಂದು ಏರ್ ಇಂಡಿಯಾ ಹೇಳಿದ ಅದರ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದ್ದಾರೆ. ಅವರು ಬಂದು ಸ್ಟಾರ್ಟ್ ಮಾಡಿದ್ದಾರೆ, ಯಾರು ತಪ್ಪು ಅದು ಮಿಸ್ಟೇಕ್ಷನ್ ಅದು ನಮ್ಮ ಕಡೆ ಅದನ್ನು ಮತ್ತೆ ಕಡೆ ಅಂತೇಳಿ ಇವರು ಬಂದಂಥವರೆಲ್ಲರೂ ಒಬ್ಬರು ಹಾಕ್ತಾ ಇದ್ದಾರಂತೆ. ವಿಶೇಷವಾಗಿ ಇದು ಸಹಜ ನಡೆಯುವಂಥ ಕೆಲಸ. ಜಗದ ನಿಯಮನ ಏನೋ, ಜಗದಲ್ಲಿ ಒಳ್ಳೇದಾಯಿತು ನಾನು ಮಾಡಿದ್ದೀನಿ ಅನ್ನುವಂಥದ್ದು, ಕೆಟ್ಟದಾಯಿತು ದುರಂತ ಆಯಿತು ನನಗೆ ಗೊತ್ತಿಲ್ಲಪ್ಪ ಯಾರು ಮಾಡಿದ್ರು ಗೊತ್ತಿಲ್ಲ ಅನ್ನೋ ಸ್ವಭಾವ ಮನುಷ್ಯ ಸಹಜ. ಸಾಕಷ್ಟು ವಿದ್ವತ್ತಿದ್ದಂಥ ಜನ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಹೌದಪ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ, ಇಂಜಿನ್ದಲ್ಲಿ ಮಿಸ್ಟೇಕ್ ಆಗಿದೆ, ಮತ್ತೊಂದರಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಖಚಿತವಾಗಿ ಹೇಳುವಂಥ ಮಾತುಗಳನ್ನು ಸಂಬಂಧಿಸಿದಂಥ ಅಧಿಕಾರಿಗಳು ಹೇಳದೇ ಇದ್ದಾಗ ಸಹಜವಾಗಿ ಆಘಾತ ಅನ್ನಿಸ್ತದೆ. ಯಾರು ಮಾಡಿದ್ರು ಹಂಗಾದ್ರೆ ತಾನಾಗ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಅಥವಾ ಮೂಡ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಅಂತ ಸಹಜದ ವಿರೋಧ ಪಕ್ಷದ ಇದು ತನಿಖೆ ಆಗಬೇಕು, ಸಮಗ್ರ ತನಿಖೆ ಆಗಬೇಕು.